ಎನ್ನುವುದಲ್ಲದೆ ನನಗೆ ಮುಕ್ತಿಯಿಲ್ಲವ ಸಂಗಮದೇವ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಕಾಲಂಗಕಾಲನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುಜನ್ನ ಸಂಗನ ಬಸವ ಬಾಳೆಂಬಲ್ಲಿಯನ್ನ ಭವಗಳಿತ್ತು ಸವಳೆಂಬಲ್ಲಿ ಸರ್ವಜ್ಞಾನಿಯಾದನು ವಾಳೆಂದು ವಹಿಸುವಡೆ ಮತ್ತು ಚೈತನ್ಯಾತ್ಮಕನಾದನು ಇಂತಿ ಬಸವ ಸರ್ವಾಂಗಗಳಲ್ಲಿ ಒಳಗೆ ಬೆಳಗುವದ ಕಣ್ಣು ಆನೋ ನೀನು ಬಸವ ಬಸವ ಎಂದು ದೇಶಿಸಿಕೊಂಡು 5 ದಿನ ಬದುಕಿದರೇನು, ದೇಶಿಸಿಕೊಂಡು 4 ದಿನ ಬದುಕಿದರೇನು, ದೇಶಿಸಿಕೊಂಡು 3 ದಿನ ಬದುಕಿದರೇನು, ದೇಶಿಸಿಕೊಂಡು 2 ದಿನ ಬದುಕಿದರೇನು, ದೇಶಿಸಿಕೊಂಡು 1 ದಿನ ಸಂಗಮದೇವನಾಗಿ 1 ದಿನ ಬದುಕಿದರೆ ಸಾಲದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನಗೆ ಜನನವಾಯಿತೆಂಬರು ನನಗೆ ಜನನವಾಯಿತೆಂಬರು ನನಗೆ ಜನನವಿಲ್ಲವಯ್ಯ ನನಗೆ ಜನನವಿಲ್ಲವಯ್ಯ ನನಗೆ ಮರಣವಾಯಿತೆಂಬರು ನನಗೆ ಮರಣವಾಯಿತೆಂಬರು ನನಗೆ ಮರಣವಿಲ್ಲವಯ್ಯ ನನಗೆ ಮರಣವಿಲ್ಲವಯ್ಯ ಜನನವಾದಡೆ ನಿಮ್ಮ ಪಾದೋದಕವ ಕೊಂದೆ ಮರಣವಾದಡೆ ಪ್ರಸಾದವ ಕೊಂದೆ ನಿಮ್ಮ ಪ್ರಸಾದವ ಕೊಂದೆ ಮರಣವಾದಡೆ ನಿಮ್ಮ ಶ್ರೀಚರಣವನೈದುವೆ ನಿಮ್ಮ ಶ್ರೀಚರಣವನೈದುವೆ ಆವಾನದ ವೃಕ್ಷ ಊರೊಳಗಿದ್ದಡೇನೋ ಅಡೆಯೊಳಗಿದ್ದಡೇನೋ ಪರಿಮಳ ಒಂದೇ ಕೂಡಲ ಸಂಗಮ ದೇವ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡಯ್ಯ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಆಸೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ ಅಂಜಲಬೇಕು ಲೋಕ ವಿಗರ್ಭಣೆಗೆ ಅಂಜಲಬೇಕು ಕೂಡಲ ಸಂಗಮ ದೇವ ಮಾಳಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಜನೀನು ತಾಯಿ ನೀನು ಬಂಧು ನೀನು ಬಳಗವು ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣಸತಿ ಲಿಂಗಪತಿ ಶರಣಾರ್ಥಿ. ನೇತ್ರವನ್ನು ದಾನ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ನಾವು ಅನಾಥರಾಗಿರ್ಬೋದು, ಆದರೆ ನಮ್ಮ ಕಣ್ಣುಗಳು ಅನಾಥವಾಗಬಾರದು, ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ ಮತ್ತು ಇವರ ದೇಹ ವೈದ್ಯಕೀಯ ಶಿಕ್ಷಣಕ್ಕೆ ಒಂದು ಮೆರುಗು ತರಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಮತ್ತು ಎಲ್ಲ ಶರಣರ ಒಂದು ಸಮಕ್ಷಮದಲ್ಲಿ ಅವರ ಆಶಯದಂತೆ ಇವರ ದೇಹದಾನ ನೇತ್ರದಾನವನ್ನು ಮಾಡಿದ್ದೀವಿ. ನಮ್ಮನ್ನೆಲ್ಲ ಆಗಿರುವಂಥ ಈ ಶರಣರ ಆತ್ಮಕ್ಕೆ ಆ ಭಗವಂತ ನಿರಂತರ ಆತ್ಮಶಾಂತಿಯನ್ನು ಕರುಣಿಸಿ ಮತ್ತು ಅದೇ ರೀತಿ ನಿರಂತರ ಇಂಥ ಹಲವಾರು ಕೆಲಸಗಳಿಗೆ ಮೂಲ ಕಾರಣೀಕರ್ತರಾಗಿದ್ದ ಸಿಂಧನೂರಿನ ಎಲ್ಲ ಬಸವಾದಿ ಶರಣರು ಇವತ್ತು ನಮಗೆ ದೊಡ್ಡ ಶಕ್ತಿಯಾಗಿ ಕಾರುಣ್ಯ ಕುಟುಂಬದ ಕಾರುಣ್ಯ ಮೂರ್ತಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರ ಒಂದು ನಿರಂತರ ಸಹಾಯ ಸಹಕಾರದಿಂದ ಈ ಸೇವೆ ಮಾಡಲಿಕ್ಕೆ ಸಾಧ್ಯ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ಬಸವಣ್ಣನವರ ಕಾಯಕವೇ ಕೈಲಾಸ ಎನ್ನುವ ತತ್ವದ ಒಂದು ಅಡಿಯಲ್ಲಿ ನಮ್ಮ ಕಾರುಣ್ಯಾಶ್ರಮ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ನಿರಂತರವಾಗಿ ಸರ್ವ ಸಮಾಜದ ಸಮಾನತೆಯನ್ನು ಕಾಯ್ದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನಾವು ಬಸವಣ್ಣನವರ ಆಶಯದಂತೆ
ನಿಷ್ಠೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವಾಗಲೂ ಕೂಡ ಇಲ್ಲಿರುವಂಥ ಎಲ್ಲ ಶರಣರ ಒಂದು ಮಾರ್ಗದರ್ಶನವೂ ಕೂಡ ಇದೆ ಮತ್ತು ಇಲ್ಲಿರುವಂಥ ಎಲ್ಲ ಹಿರಿಯರು ಕೂಡ ನಮ್ಮನ್ನ ಚಿಕ್ಕನಿಂದಾಗಲಿಂದಲೂ ಕೂಡ ನಾವೆಲ್ಲ ಸೇವೆ ಮಾಡುವಂಥ ಒಂದು ಸ್ಥಿತಿ ಗೊತ್ತಿರುವಂಥವರು. ಅವರ ಆಶೀರ್ವಾದ ನಿರಂತರವಾಗಿರಲಿ. ಆ ಬಸವಾದಿ ಶರಣರ ಒಂದು ಸಮಕ್ಷಮದಲ್ಲಿ ನಾವು ಇವರ ಒಂದು ನೇತ್ರದಾನವನ್ನು ದೇಹದಾನ ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವರ ಆತ್ಮಕ್ಕೆ ಮತ್ತೊಮ್ಮೆ ಆ ಭಗವಂತ ನಿರಂತರ ಆತ್ಮಶಾಂತಿಯನ್ನು ಕೊಡಿಸುವಂತೆ ಈ ಸಂದರ್ಭದಲ್ಲಿ